ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ಚರಣೋ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾನ್ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಪಿತೃಗಣ ಸಂಧಿಯಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಸಂಧಿಯಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಜೀವನದಲ್ಲಿ ಸ್ಥೂಲ ದೇಹ ಅಂತ ನಾವೇನ್ ಹೇಳ್ತೀವಲ್ಲ, ಈಗ ಕಣ್ಣಿಗೆ ಕಾಣುವಂತಹ ಸ್ಥೂಲ ದೇಹದಲ್ಲಿ ಮಾಡುವಂತಹ ಅನೇಕ ಅಪರೂಪದ ವಿದ್ಯಮಾನಗಳ ಬಗ್ಗೆ ಈ ಪದ್ಯದಲ್ಲಿ ತಿಳಿಸ್ತಾರೆ. ಜೀವಾಂತರ್ಯಾಮಿ ಅಂಶಿ ಕಳೇವರಳೊಳಗೆ ಇಂದ್ರಿಯಗಳಲ್ಲಿ ತಾ ವಿಹಾರವ ಗೈವು ತನುದಿನ ಅಂಶ ನಾಮದಲ್ಲಿ ಈ ವಿಷಯಗಳ ನುಂಡು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗೆ ಅವಿರತ ಸುಧಾಮ ಸಖಾ. ಸುಧಾಮ ಕೃಷ್ಣ ಪರಮಾತ್ಮನ ಸ್ನೇಹಿತ, ಅವನ ಶಕನಾಗಿರುವಂಥವನು ಯಾರು? ಶ್ರೀಕೃಷ್ಣ ಪರಮಾತ್ಮ. ಅವನು ಜೀವರಲ್ಲಿ ನಿಂತು ಎಲ್ಲ ಕೆಲಸವನ್ನ ಮಾಡಿಸ್ತಾನೆ. ಅದನ್ನ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳ್ತಾರೆ. ಯಾವುದೇ ಕರ್ಮ ಆಗಬೇಕು ಅಂದ್ರೆ ಅದು ಭಗವಂತನ ಅನುಗ್ರಹದಿಂದ. ವಾಯುದೇವರು ತತ್ವಾಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿದ್ದು ಎಲ್ಲ ಕರ್ಮಗಳನ್ನ ಮಾಡಿಸ್ತಾರೆ. ಅದನ್ನಿಲ್ಲಿ ಹೇಳ್ತಾರೆ. ಅನಿರುದ್ಧ ಪರಮಾತ್ಮ, ಅನಿರುದ್ಧ ನಾಮಕನಾಗಿರುವಂತಹ ಪರಮಾತ್ಮ ಈ ಶರೀರದಲ್ಲಿದ್ದು ಎಲ್ಲ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾನೆ. ನಾನು ಮೊನ್ನೆ ಹೇಳಿದ್ದೇನೆ, ಶ್ರಾದ್ದ ಮಾಡೋ ಕರ್ತೃವಿನಲ್ಲಿ ಅನಿರುದ್ಧ ರೂಪದಿಂದ ಇದ್ದು ಅಂಶನಾಮದಲ್ಲಿ ಅಂತಾರೆ. ಅಂಶದಿಂದ ಆ ಭಗವಂತ ಇದ್ದು ಎಲ್ಲ ಕರ್ಮಗಳನ್ನ ಮಾಡಿಸ್ತಾನೆ. ವಸು ರುದ್ರ ಆದಿತ್ಯ, ಅವರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ. ಅದನ್ನಿಲ್ಲಿ ಹೇಳ್ತಾರೆ. ಅನುದಿನ, ಯಾವತ್ತೋ ಒಂದ್ ದಿವಸ ಮಾಡಿಸೋದಲ್ಲ, ನಿತ್ಯದಲ್ಲಿ ಭಗವಂತ ಕಳೇಬರಗಳೊಳಗೆ ಅಂದ್ರೆ ಆಯಾ ಪ್ರಾಣಿಗಳ ಅಂಶದಲ್ಲಿ, ಆಯಾ ರೂಪದಲ್ಲಿ, ಆಯಾ ಜೀವರ ಸ್ಥೂಲ ದೇಹದೊಳಗೆ, ಪ್ರಾಣಿಯಾಗಿರಬಹುದು, ಪಕ್ಷಿಯಾಗಿರಬಹುದು, ನಾನಾ ವಿಧವಾದ ಜೀವಿಗಳಲ್ಲಿ ಇದ್ದು, ಇಂದ್ರಿಯಗಳಲ್ಲಿ ಇದ್ದು ಎಲ್ಲ ಕೆಲಸವನ್ನ ಮಾಡಿಸ್ತಾನೆ ಭಗವಂತ. ಮತ್ತಿಷ್ಟೆಲ್ಲ ಮಾಡಿಸ್ತಾನಲ್ಲ, ಅವನಿಗೆ ಬಹಳ ಕಷ್ಟ ಆಗ್ತದ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು, ತಾ ವಿಹಾರವ ಗೈವುತ. ಲೀಲಾಜಾಲವಾಗಿ ಭಗವಂತ ಎಲ್ಲ ಕರ್ಮಗಳನ್ನ ಮಾಡಿಸ್ತಾನೆ ಇಂದ್ರಿಯಗಳಲ್ಲಿ ಇದ್ದು. ಯಾವ ಸಂಬಂಧವೂ ಇಲ್ಲ ಅಂತ ಅನ್ನೋ ಹಾಗೆ, ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಎಲ್ಲರಲ್ಲಿ ನಿಂತು ಕೆಲಸ ಮಾಡಿಸ್ತಾನೆ. ಮಾಡಿಸೋನ್ ಯಾರು? ಸುಧಾಮ ಸಖಾ. ತನ್ನ ಭಕ್ತಿಯ ಪಾಶದಿಂದ ಭಗವಂತನನ್ನ ಕಟ್ಟಿರುವಂತಹ ಉತ್ತಮನಾಗಿರುವಂತಹ ಭಕ್ತ ಆ ಸುಧಾಮ. ಆ ಸುಧಾಮ ಹೇಗೆ ಭಕ್ತಿಯನ್ನ ಮಾಡಿದನೋ ಹಾಗೆ ನಾವು ಭಕ್ತಿಯನ್ನ ಮಾಡೋದನ್ನ ಕಲ್ತ್ಕೊಳ್ಬೇಕು. ಅದನ್ನಿಲ್ಲಿ ಹೇಳ್ತಾರೆ. ಹೆಂಡತಿ ಹೇಳಿ ಕಳಿಸಿದ್ದಾಳೆ ಸುಧಾಮನಿಗೆ, ನಿಮ್ಮ ಸ್ನೇಹಿತ ಇದ್ದಾನಲ್ಲ ಕೃಷ್ಣ, ಅವನ ಹತ್ರ ಹೋಗಿ ಏನಾದ್ರೂ ಕೇಳಿಕೊಂಡು ಬರ್ರಿ. ಮನೆ ತನಕ ಬಂದು ಕೃಷ್ಣನ್ನ ಕಂಡ್ರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ ಮನಸ್ಸಿನಲ್ಲಿ, ಹೊರತು ಬಾಯಿ ಬಿಟ್ಟು ಕೇಳೋದಿಲ್ಲ. ನಾವೆಲ್ಲ ಹೇಗಿರಬೇಕು ಅಂತ ಸುಧಾಮ ತೋರಿಸ್ತಾ ಇದ್ದಾನೆ. ಭಗವಂತನ ಹತ್ತಿರ ಹೋದಾಗ ಭಕ್ತಿಯಿಂದ ಹೋಗಬೇಕು, ಶ್ರದ್ಧೆಯಿಂದ ಹೋಗಬೇಕೇ ಹೊರತು ದೇವರ ಹತ್ರ ನಾವೇನೂ ಕೇಳಬಾರದು. ಸರ್ವಜ್ಞ ಶಿಖಾಮಣಿ, ಸರ್ವತ್ರ ವ್ಯಾಪ್ತ ಭಗವಂತ, ಎಲ್ಲವೂ ಗೊತ್ತು ಅವನಿಗೆ. ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ. ಅವಿರತವಾಗಿ ನಿಂತು ಭಗವಂತ ದೇವ ಎಷ್ಟು ವರ್ಣನೆ ಮಾಡ್ತಾರೆ ನೋಡಿ. ದೇವ ಶಬ್ದದಿಂದ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ತೃಣದ ಪರ್ಯಂತರವಾಗಿ ಸುಖ ಕೊಡ್ತಾನಂತೆ ಭಗವಂತ ಎಲ್ಲರಿಗೂ. ಅಷ್ಟೇ ಅಲ್ಲ, ಮಾನವ ಲಿಂಗ ದೇಹ ನಿತ್ಯ ಸಂಸಾರಿಗಳು ಅಂತ ಯಾರಿದ್ದಾರೋ ಅವರಿಗೆ ಸುಖ ಕೊಡ್ತಾನೆ. ಅಷ್ಟೇ ಅಲ್ಲ, ಯಾರು ಸಾಮಾನ್ಯ ಜನ ಇದ್ದಾರೋ ಅಂದ್ರೆ
ಧರ್ಮವನ್ನೂ ಮಾಡೋದಿಲ್ಲ, ಮಾಡದೇ ಇರೋದೂ ಇಲ್ಲ, ಅನುಕೂಲ ಆದಾಗ ಮಾಡೋಣ. ಆ ರೀತಿಯಾಗಿರುವಂಥವರಿಗೆ ಸುಖ, ಈ ಸಂಸಾರದ ಸುಖವನ್ನೇ ಕೊಡ್ತಾನೆ. ಅಲ್ಲೇ ಇರ್ತಾರೆ ಅವ್ರು ಸಂಸಾರದಲ್ಲೇ, ಮತ್ ಹುಡ್ತಾರೆ ಮತ್ ಸಾಯ್ತಾರೆ, ಏನು ಪ್ರಯೋಜನ ಇಲ್ಲ. ದಾನವರಿಗೆ, ರಾಕ್ಷಸರಿಗೆ, ಅವರಿಗೆ ತಮೋ ಯೋಗ್ಯರಿಗೆ ನರಕಾದಿ ಅನರ್ಥವನ್ನು ಕೊಡ್ತಾ ಇದ್ದಾನೆ ಭಗವಂತ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪದದಲ್ಲಿ ಹೇಳ್ತಾರೆ, ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮದು ದುರಾಶೆಗೊಳಗಾಗದಲೆ ಬ್ರಹ್ಮಾದ್ಯಖಿಳ ಚೇತನರು ಭೂಸಲಿಲ ಪಾವಕ ಸಮೀರಾಕಾಶ ಮೊದಲಾದಖಿಳ ತತ್ವ ಪರೇಶ ಗೀವ ಅಧಿಷ್ಠಾನವೆಂತರಿತು ಅರ್ಚಿಸನವರತ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಕೆಲವರು ಯಾವಾಗಲೂ ಯಾತ್ರೆ ಯಾತ್ರೆ ಅಂತಿರ್ತಾರ ಪಾಪ. ಈಗೀಗಂತೂ ಈಗೊಂದು 5 ವರ್ಷದಿಂದ ಬಹಳ ಆಗ್ಬಿಟ್ಟಿದೆ. ಯಾರು ಕೇಳಿದ್ರು ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ರಾಮೇಶ್ವರ, ಬದ್ರಿ, ಕಾಶಿ ಯಾತ್ರೆಗೆ ಹೋಗಿದ್ದಾರೆ ಅಂತಾರೆ. ಹೋಗೋದು ತಪ್ಪಲ್ಲ, ಅವಶ್ಯವಾಗಿ ಹೋಗಬೇಕು, ತೀರ್ಥಯಾತ್ರೆ ಮಾಡಬೇಕು. ಆದರೆ ತೀರ್ಥಯಾತ್ರೆ ಮಾಡೋದೇ ಮುಖ್ಯವಾದ ಗುಣ ಆಗಬಾರದು. ಅದಕ್ಕಿಲ್ಲಿ ಹೇಳ್ತಾರೆ, ಅನುಸಂಧಾನ ರಹಿತವಾಗಿರುವಂತಹ ತೀರ್ಥಯಾತ್ರೆ ಅಂದ್ರೆ ಪುಣ್ಯ ದೇಶಗಳ ಸಂಚಾರ ಎಷ್ಟು ಮಾಡಿದ್ರೂ ಪ್ರಯೋಜನ ಇಲ್ಲ. ಗಂಗಾ ನದಿಯಲ್ಲೇ ಹೋಗಿ ಯಾವ ಮಂತ್ರವನ್ನೂ ಹೇಳದೆ, ಅನುಸಂಧಾನ ಮಾಡದೆ, ಭಗವಂತನ ಪಾದೋದಕ ಇದು ಅನ್ನುವಂತಹ ಜ್ಞಾನ ಬರದೆ ಹತ್ಸರೆ ಮುಳುಗಿದ್ರು ಏನೇನೂ ಪ್ರಯೋಜನ ಇಲ್ಲ. ಅದನ್ನಿಲ್ಲಿ ಹೇಳ್ತಾರೆ, ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ. ಬಹಳ ಶ್ರಮ ಪಡ್ತಾರೆ ಕೆಲವರು, ಉಪವಾಸ ಅಂತಾರೆ, ವನವಾಸ ಅಂತಾರೆ, ಹಾಗೆ ಕಷ್ಟಪಡಿಸ್ತಾರೆ ದೇಹವನ್ನ. ಅದನ್ನಿಲ್ಲಿ ಹೇಳ್ತಾರೆ, ಐಹಿಕವಾಗಿರುವಂತಹ ಅನಿಷಿದ್ಧವಾದ ಅನಿಷಿದ್ಧ ಸುಖತ್ಯಾಗಿ ಅಥವಾ ಭೋಗವನ್ನ ತ್ಯಾಗ ಮಾಡುವಂಥವನು, ಯಾವುದು ಶಾಸ್ತ್ರದಲ್ಲಿ ವಿಹಿತ ಅಂತ ಹೇಳಿದ್ದಾರೋ ಅದನ್ನ ಬಿಡೋಂಥವನು ಪಶುರೇವನ ಸಂಶಯ. ಅವನು ಪಶು ಇದ್ದ ಹಾಗೆ. ನಿಷಿದ್ಧವಾದದ್ದು ಮಾತ್ರ ಬಿಡ್ರಿ ಅಂತ ಹೇಳಿದ್ದಾರೆ, ಎಲ್ಲಾ ಬಿಟ್ಟು ಕೂತ್ಕೊಳ್ರಿ ಅಂತ ಹೇಳಿಲ್ಲ. ಅದನ್ನಿಲ್ಲಿ ಹೇಳ್ತಾರೆ, ದೇಶ ದೇಶವ ಸುತ್ತಿ ಅಂದ್ರೇನು? ಅನುಸಂಧಾನ ಇಲ್ಲ, ಸುಮ್ಮನೆ ಸಿಗ್ತಾ ಇರೋದು, ಆ ಊರಿಂದ ಈ ಊರಿಗೆ, ಈ ಊರಿಂದ ಆ ಊರಿಗೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಏನಾಗತ್ತೆ? ವ್ರತ, ದೇಹಕ್ಕೆ ಶ್ರಮ ಆಗತ್ತೆ. ಅಷ್ಟೇ ಅಲ್ಲ, ಈ ಶ್ರಮ ಜೊತೆಗೆ ಇನ್ನೂ ಒಂದು ಹೇಳಿದ್ರು, ಕಾಮ್ಯ ಕರ್ಮ ಅಂದ್ರೆ ಯಾವುದೋ ಒಂದು ಆಶೆಯನ್ನ ಇಟ್ಟುಕೊಂಡು, ಪ್ರತಿಫಲಾಪೇಕ್ಷೆಯನ್ನ ಇಟ್ಟುಕೊಂಡು ಮಾಡುವಂತಹ ಯಾವುದೇ ಕರ್ಮ ಆಗಿರಬಹುದು, ಅದಕ್ಕೆ ಕಾಮ್ಯ ಕರ್ಮ. ಆ ರೀತಿ ಮಾಡಬಾರದು ಅಂತಾರೆ. ಕಾಮ್ಯ ಕರ್ಮವನ್ನ ಮಾಡದೆ ಏನ್ ಮಾಡಬೇಕು? ನಿಷ್ಕಾಮ ಕರ್ಮ ಮಾಡಬೇಕು, ಭಗವಂತ ಪ್ರೀತನಾಗ್ಲಿ ಅಂತ. ಅದಕ್ಕೆ ಮುಂದೆ ಹೇಳಿದ್ರು, ಭೂ ಸಲಿಲ ಪಾವಕ ಸಮೀರಾಕಾಶ. ಭೂಮಿ, ಉದಕ ನೀರು, ಅಗ್ನಿ, ವಾಯು, ಆಕಾಶ, ಈ ಪಂಚಮಹಾಭೂತ ತತ್ವಗಳು ಅಂತೇನು ಹೇಳ್ತೀವಲ್ಲ, ಇದರಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮದೇವರ ಪರ್ಯಂತರವಾಗಿ 24 ತತ್ವಗಳಿದ್ದಾವೆ. ಆ ಎಲ್ಲಾ ತತ್ವಾಭಿಮಾನಿ ದೇವತೆಗಳಲ್ಲಿ ಭಗವಂತ ಇದ್ದಾನೆ. ಆ ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಮೂರ್ತಿ ಇದ್ದ ಹಾಗೆ, ಅಧಿಷ್ಠಾನ ಇದ್ದ ಹಾಗೆ. ಅವರಲ್ಲಿ ಭಗವಂತ ಇದ್ದು ಎಲ್ಲ ಕೆಲಸಗಳನ್ನ ಮಾಡಿಸ್ತಾನೆ. ಎಲ್ಲ ದೇವತೆಗಳಿದ್ದಾರೆ, ಅಭಿಮಾನಿ ದೇವತೆಗಳು, ಅವರಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡೋದಿದೆ ಅಲ್ಲ, ಅದೇ ನಿಜವಾದ ಪೂಜೆ ಅಂತ ಅನಿಸ್ಕೊಳ್ತದೆ. ಅಷ್ಟೇ ಅಲ್ಲ, ಎಲ್ಲ ತೀರ್ಥಗಳ ಯಾತ್ರೆಯನ್ನ ಮಾಡ್ತಾರೆ. ಆಯಾ ಊರುಗಳಲ್ಲಿರುವಂತಹ ದೇವತೆಗಳ ಅನುಸಂಧಾನ ಮಾಡಬೇಕು. ಉದಾಹರಣೆಗೆ ಬದ್ರಿಗೆ ಹೋಗಿರ್ತಾರೆ, ಬದ್ರಿನಾರಾಯಣನಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಕಾಶಿಗೆ ಹೋಗ್ತಾರೆ, ಬಿಂದು ಮಾಧವನ ಸನ್ನಿಧಾನ, ರುದ್ರದೇವರ ಸನ್ನಿಧಾನ, ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡೋದು ಅತ್ಯಂತ ಅವಶ್ಯಕ. ತತ್ವಪರೇಶ, ಆ ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಅಧಿಷ್ಠಾನವೆಂದರಿತು. ಆ ಭಗವಂತನ ಅಧಿಷ್ಠಾನ ಇವರೆಲ್ಲ, ಇವರಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿಯೋದಿದೆ ಅಲ್ಲ, ಅದು ಅತ್ಯಂತ ಅವಶ್ಯಕ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. 2 ವಿಧದಲ್ಲಿ ಲೋಕದಳು ಜೀವಗಳಿರಿಪ್ಪರು ಸಂತತ ಕ್ಷರಾಕ್ಷರ ವಿಲಿಂಗ
ಸಲಿಂಗ ಸೃಜ್ಯ ಭೇದದಲ್ಲಿ ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ ಮಹಾದಣುಕಾಲ ನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಪಂಚಭೇದಗಳಿದ್ದಾವೆ, ಪ್ರತ್ಯಕ್ಷವಾಗಿ ನಮಗೆ ಕಾಣುವಂತಹ ಭೇದಗಳು. ಅದನ್ನ ತಿಳ್ಕೊಳ್ರಿ ಎಂದ್ರು. ಮಧ್ವಾಚಾರ್ಯರು ಹೇಳಿರುವಂತಹ ತತ್ವವನ್ನ, ಪಂಚಭೇದಗಳನ್ನ ಚೆನ್ನಾಗಿ ತಿಳ್ಕೊಳ್ರಿ. ಅದನ್ನಿಲ್ಲಿ ಹೇಳ್ತಾರೆ. ಲೋಕದೊಳು ಬ್ರಹ್ಮಾಂಡದಲ್ಲೆಲ್ಲ ಕಾಣುವಂತಹ, ಎಲ್ಲ ಕಡೆ ಕಾಣುವಂಥದ್ದು ಅದನ್ನಿಲ್ಲಿ ಹೇಳ್ತಾರೆ. ಎರಡೇ ಇರೋದಂತೆ ಜಗತ್ನಲ್ಲಿ. ಒಂದು ಕ್ಷರ, ಎರಡನೇದ್ದು ಅಕ್ಷರ. ಕ್ಷರ ಅಂದ್ರೇನು? ನಾಶ ಆಗುವಂಥದ್ದು. ಒಂದು ನಾಶ ಆಗೋದು ಅಥವಾ ನಾಶ ಹೊಂದುವಂಥದ್ದು ಕ್ಷರಜೀವರು. ಆ ಜೀವರೆಲ್ಲ ಅದಕ್ಕೆ ಒಂದು ಉದಾಹರಣೆ. ಕ್ಷರ ನಾಶ ಆಗುವಂಥವ್ರು. ಅಕ್ಷರ ನಾಶವೇ ಇಲ್ಲದೆ ಇರುವಂಥದ್ದು. ಅದನ್ನಿಲ್ಲಿ ತಿಳಿಸ್ತಾರೆ. ಇಂಥವರಲ್ಲಿ ಮೊದಲನೇದವರು ಅಂದ್ರೆ ಹೇಳ್ತಾರೆ, ಅಕ್ಷರ ಅಂದ್ರೆ ನಾಶರಹಿತ, ಸ್ಥೂಲ ದೇಹ ಇದ್ದಾಗಲೂ ನಾಶ ಇಲ್ಲದೆ ಇರುವಂಥದ್ದು. ಇಂಥವರಲ್ಲಿ ರಮಾದೇವಿಯೂ ಒಬ್ಬಳು. ಇವಳಲ್ಲಿ ಅಸ್ವತಂತ್ರಾಖ್ಯ ಜೀವರ ಲಕ್ಷಣ ಇರೋದ್ರಿಂದ ಜೀವಳು ಅಂತ ಅನಿಸ್ಕೊಂತಾಳೆ. ಈಶನಂತೆ ಅನಾದಿ ಅನಂತ ಕಾಲಕ್ಕೂ ಪಾಂಚಭೌತಿಕ ಸ್ಥೂಲ ದೇಹದಿಂದ ರಹಿತಳಾಗಿ ಶಶ್ವದೇಕ ಪ್ರಕಾರವಾಗಿ ಈಶನ ಉಪಾಸೆಯಲ್ಲಿ ಯಾವಾಗಲೂ ನಿರತಳಾಗಿರುವಂಥವಳು ಅಕ್ಷರಳು ಅಂತ ಅನಿಸ್ತಾಳೆ, ಜೀವಳು ಅಂತ ಅನಿಸ್ತಾಳೆ, ಈಶಳು ಅಂತ ಅನಿಸ್ತಾಳೆ. ನಾನಾ ವಿಧವಾದ ನಾಮದಿಂದ ಅವರನ್ನು ಕರೀತಾ ಇದ್ದಾರೆ. ಇಲ್ಲಿ ಒಂದು ಮಾತು ಹೇಳಿದ್ರು, ಎರಡೂ ವಿಧದಲ್ಲಿ ಕ್ಷರ ಮತ್ತು ಅಕ್ಷರ ಎರಡೇ ಇರೋದು ಜಗತ್ನಲ್ಲಿ. ಒಂದು ನಾಶ ಆಗೋದು, ಒಂದು ನಾಶ ಆಗದೇ ಇರುವಂಥದ್ದು. ನಚ ಪುನರಾವರ್ತ, ಮತ್ತೆ ಮತ್ತೆ ಹುಡ್ತಾರೆ, ಮತ್ತೆ ಮತ್ತೆ ಸಾಯ್ತಾರೆ. ಲಿಂಗ ದೇಹ ಭಂಗ ಆಗೋವರೆಗೂ ಮತ್ತೆ ಹುಡ್ತಾರೆ, ಮತ್ತೆ ಸಾಯ್ತಾರೆ. ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ. ಸೃಜ್ಯ ಮತ್ತು ಅಸೃಜ್ಯ ಎರಡು ಹೇಳಿದ್ರು. ಬ್ರಹ್ಮಾಂಡದಲ್ಲಿ ಸೃಷ್ಟರಾಗಿ ಲಿಂಗ ದೇಹ ಭಂಗಕ್ಕಾಗಿ ಸಾಧನೆ ಮಾಡ್ತಾ ಇರುವಂತಹ ಅಸಂಖ್ಯಾತ ಜೀವರಿದ್ದಾರೆ. ಇನ್ನು ಅಸೃಜ್ಯ ಉತ್ತರೋತ್ತರ ಸೃಷ್ಟಿಗೆ ಬರತಕ್ಕಂಥವ್ರು. ಇದುವರೆಗೂ ಸೃಷ್ಟಿಗೆ ಬಾರದೇ ಇರುವಂಥವ್ರು ಎಷ್ಟೋ ಜನ ಜೀವಿಗಳಿದ್ದಾರೆ. ಸೃಜ್ಯ ಅಸೃಜ್ಯ ಎರಡನ್ನೂ ಹೇಳಿದರು. ಭೇದದಲ್ಲಿ ಈ ಪ್ರಕಾರ ಭೇದವನ್ನ ಮಾಡಿ ಪಂಚಕ ಭೇದ ನಮಗೆಲ್ಲ ಗೊತ್ತಿರೋದು. ಜೀವ ಜೀವಕ್ಕೆ ನಮ್ಮ ಪುರಂದರದಾಸರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಜೀವ ಪರಮಾತ್ಮನಿಗೆ ಭೇದ ಇದೆ, ಪರಮಾತ್ಮನಿಗೆ ಜೀವನಿಗೆ ಭೇದ ಇದೆ, ಜೀವ ಜಡಕ್ಕೆ ಭೇದ ಇದೆ, ಜೀವ ಪರಮಾತ್ಮನಿಗೆ ಭೇದ ಇದೆ. ಈಗ 5 ಒಟ್ಟು ಪಂಚಭೇದಗಳನ್ನು ತಿಳಿಸ್ತಾ ಇದ್ದಾರೆ. ಆ ಪಂಚಭೇದಗಳು ಸರ್ವತ್ರದಲ್ಲಿರುವಂಥದ್ದು. ನಾವು ಯಾವತ್ತೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಭಗವಂತ ಸ್ವತಂತ್ರ, ಸರ್ವತ್ರ ವ್ಯಾಪ್ತನಾಗಿರುವಂಥವ್ರು. ನಾವು ಅಸ್ವತಂತ್ರರಾಗಿರುವಂಥವ್ರು, ಹುಟ್ಟು ಸಾವುಗಳ ಬಂಧನದಲ್ಲಿರುವಂಥವ್ರು. ಭಗವಂತನಿಗೆ ಯಾವ ಒಂದು ಬಂಧನ ಇಲ್ಲ, ಸ್ವತಂತ್ರ ಭಗವಂತ. ಸ್ವರಾಟ್ ಅಂತ ಕರೀತಾರೆ ಅವನನ್ನ. ಅದನ್ನಿಲ್ಲಿ ಹೇಳ್ತಾರೆ. ಸರ್ವತ್ರ ಅಂದ್ರೆ ಜಗತ್ತಿನಲ್ಲಿ ಎಲ್ಲಾ ಕಡೆ ಭಗವಂತ ನೆಲೆಸಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಯಾರ ಹಂಗಿಲ್ಲ ಅವನಿಗೆ. ಲಕ್ಷ್ಮೀದೇವಿ ಅವಶ್ಯಕತೆನೇ ಇಲ್ಲ ಭಗವಂತನಿಗೆ. ಅದನ್ನು ಹೇಳ್ತಾರೆ. ಹರಿ ಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಇಂತಹ ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನೋದನ್ನ ನಿತ್ಯದಲ್ಲಿ ಸ್ಮರಣೆ ಮಾಡು. ಪಂಚಭೇದ ಅಂತ ನಾನೀಗ ಹೇಳಿದೆ, ಅದನ್ನ ಮುಂದಿನ ಪದ್ಯದಲ್ಲಿ ಅವರೇ ಹೇಳ್ಬಿಡ್ತಾರೆ ಜಗನ್ನಾಥದಾಸು. ಜೀವ ಜೀವರ ಭೇದ, ಜಡ ಜಡ ಜೀವ ಜಡಗಳ ಭೇದ, ಪರಮನು ಜೀವ ಜಡ ಸುವಿಲಕ್ಷಣನು ಎಂದರಿತು ನಿತ್ಯದಲ್ಲಿ. ಈ ಬಿರಿಂಚಾಂಡದಲ್ಲಿ ಎಲ್ಲ ಠಾವಿನಲ್ಲಿ ತಿಳಿದೈದು ಭೇದ ಪಂಚ ಕಳೇವರ ದೊಳೆ ಅಚ್ಯುತನ ಪದ 5 ಶೀಘ್ರದಲ್ಲಿ. ಭಗವಂತನ ಅನುಗ್ರಹ ಆಗಬೇಕು ಅಂದ್ರೆ ಈ ಪಂಚಭೇದಗಳನ್ನ ಅವಶ್ಯವಾಗಿ ತಿಳಿಯಬೇಕು. 2 ರೀತಿಯಲ್ಲಿ ನಾವು ತಿಳಿಬಹುದು. ಮೊದಲನೇದಾಗಿ ಜೀವ ಜೀವರ ಭೇದ. ಸುಖ ದುಃಖ ಪ್ರತ್ಯೇಕವಾಗಿರೋದ್ರಿಂದ ಒಬ್ರಿದ್ದಾಗ ಒಬ್ರಿಲ್ಲ ನೋಡಿ. ಒಬ್ರು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾರೆ, ಒಬ್ರು ಎಲೆಯಲ್ಲಿ ಊಟ ಮಾಡ್ತಾರೆ. ಇವತ್ತು ನಾವು ಲೋಕದಲ್ಲಿ ಕಾಣುವಂಥದ್ದೇ. ಜೀವರಲ್ಲಿ ಭೇದ ಇದೆ. ಒಬ್ರಿದ್ದಾಗ ಒಬ್ರು ಬಹಳ ಬುದ್ಧಿವಂತ, ಒಬ್ರು ಬಹಳ ದಡ್ಡ.
ನಾವು ಲೋಕದಲ್ಲಿ ನೋಡ್ತೀವಿ, ಬಹಳ ಶ್ರೀಮಂತ, ಬಹಳ ಬಡವ, ಬಹಳ ಆರೋಗ್ಯ ಚೆನ್ನಾಗಿದೆ, ಒಬ್ಬ ಅನಾರೋಗ್ಯ. ಹೀಗೆ ಜೀವರಲ್ಲಿ ಭೇದ ಇದೆ. ಒಬ್ರು ಬೆಳ್ಳಗಿದ್ದಾರೆ, ಒಬ್ರು ಕರ್ರಗಿದ್ದಾರೆ. ಪ್ರತ್ಯಕ್ಷವಾಗಿ ಕಾಣಿಸ್ತದೆ ಪಂಚಭೇದಗಳು. ಇನ್ನು ಎರಡನೇದಾಗಿ ಜಡ ಭೇದ ಇದೆ. ನಾನೀಗ ಮಾತಾಡ್ತಾ ಇದ್ದೇನೆ, ಕುರ್ಚಿ ಮೇಲೆ ಕೂತಿದ್ದೇನೆ, ಕುರ್ಚಿ ಟೇಬಲ್ ಆಗೋದಿಲ್ಲ, ಟೇಬಲ್ ಕುರ್ಚಿ ಆಗೋದಿಲ್ಲ, ಮೈಕ್ ಟೇಬಲ್ ಆಗೋದಿಲ್ಲ, ಟೇಬಲ್ ಮೈಕ್ ಆಗೋದಿಲ್ಲ. ಪ್ರತ್ಯಕ್ಷವಾಗಿ ಕಾಣುವಂಥದ್ದು ಜಡ ಪದಾರ್ಥಗಳು. ಏಣಿ ಇದೆ, ಏಣಿ ಮಂಚ ಆಗಲ್ಲ, ಮಂಚ ಏಣಿ ಆಗೋದಿಲ್ಲ. ಜಡದಲ್ಲಿ ಭೇದ ಇದೆ. ಇನ್ನು ಜಡಗಳಲ್ಲಿ ಭೇದ ಇದೆ. ನಾನೇ ಬೇರೆ, ಮೈಕೇ ಬೇರೆ. ಮೈಕ್ ನಾನಾಗೋದಿಲ್ಲ, ನಾನು ಮೈಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವ ಮತ್ತು ಜಡಗಳಲ್ಲಿ ಭೇದ ಇದೆ. ಇನ್ನು ಜೀವ ಪರಮಾತ್ಮರಲ್ಲಿ ಭೇದ ಇದೆ. ಸ್ವತಂತ್ರ ಭಗವಂತ, ನಾವು ಅಸ್ವತಂತ್ರರು. ಯಾವತ್ತೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಭಗವಂತ ನಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಜೀವರು, ಸಾಮಾನ್ಯರು. ಭಗವಂತ ಹಾಗಲ್ಲ, ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು. ಇನ್ನು ಜಡ ಪರಮಾತ್ಮನಲ್ಲೂ ಭೇದ ಇದೆ. ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಜ್ಞಾನವೇ ಇಲ್ಲದಿರುವಂತಹ ಜಡ ಇದೆ, ಅದು ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ರಿಗೂ ತಿಳಿದಿರುವಂತಹ ವಿಷಯ. ಅಂದ್ರೆ 5 ವಿಧವಾದ ತಾರತಮ್ಯಗಳನ್ನ ತಿಳಿದು ಭಜಿಸಬೇಕಂತ. ಆಗ ಭಗವಂತನ ಅನುಗ್ರಹ ಶೀಘ್ರದಲ್ಲಿ ಆಗತ್ತೆ ಅಂತಾರೆ. ಅದನ್ನ ಹೇಳ್ತಾರೆ, ಅರಿತು ಅಚ್ಯುತನ ಈ ರೀತಿಯಾಗಿ ತಿಳಿದು. ಅಚ್ಯುತ ಅಂತನೇ ಯಾಕೆ ಬಳಸಿದ್ರು ಶಬ್ದನ ಅಂತ ಕೇಳಿದ್ರೆ, ನಾಶರಹಿತನಾಗಿರುವಂತಹ ಭಗವಂತನನ್ನ ತಿಳಿದು ಯಾರು ಭಜನೆ ಮಾಡ್ತಾರೋ ಅವರಿಗೆ ಶೀಘ್ರದಲ್ಲಿ ಬಂದು ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಆದಿಯಲ್ಲಿ ಕ್ಷರಾಕ್ಷರಾಖ್ಯ ದ್ವೇದ ಅಕ್ಷರದೊಳು ರಮಾ ಮಧುಸೂದನರು ಕ್ಷರಾಕ್ಷರಗಳೊಳು ಪ್ರಕೃತಿ ಪ್ರಣವಕಾಲಗಳು ವೇದ ಮುಖ್ಯ ತೃಣಾಂತ ಜೀವರ ಭೇದಗಳ ನರಿತು ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿವುದು. ಇಲ್ಲಿವರೆಗೂ ನಾವೇನ್ ಹೇಳಿದ್ದೀವಲ್ಲ, ಕ್ಷರ ಮತ್ತು ಅಕ್ಷರ ಪಂಚಭೇದಗಳು, ಇವನ್ನ ಅಜ್ಞಾನಿಗಳಿಗೆ, ಅಲ್ಪಮತಿಗಳಿಗೆ ಮತ್ತು ಮಂದಮಾನವರಿಗೆ, ಧರ್ಮವನ್ನ ತಿಳಿಯದೇ ಇರುವಂಥವರಿಗೆ, ಮಿಥ್ಯಾಜ್ಞಾನಿಗಳಿಗೆ, ಧರ್ಮವನ್ನ ಬಿಟ್ಟಿರುವಂತಹ ನಾಸ್ತಿಕರಿಗೆ ಉಪದೇಶವನ್ನ ಮಾಡಬೇಡಿ. ಮಾಡಿದ್ರು ಅವ್ರು ಕೇಳೋದೇ ಇಲ್ಲ. ಮೂರ್ಖರಾಗಿರೋರಿಗೆ ಯಾವತ್ತೂ ಉಪದೇಶ ಮಾಡಿ, ಈ ರಹಸ್ಯವ ಅದನ್ನು ಉಪದೇಶ ಮಾಡಬೇಡ್ರಿ ಅಂತ ಜ್ಞಾನಿಗಳಿಗೆ ಮಾತ್ರ ಹೇಳಿ. ಹೇಳೋದಷ್ಟೇ ಅಲ್ಲ, ಸರ್ವತ್ರದಲ್ಲಿ ಚಿಂತಿಪುದು. ಕೂತಾಗ ನಿಂತಾಗ ಈ ಭಗವಂತನ ಧ್ಯಾನ ಬರಬೇಕು. ಶರ ಮತ್ತು ಅಕ್ಷರ, ಕ್ಷರ ಅಕ್ಷರ, ಆ ಇಂದ ಕ್ಷವರೆಗೂ ರಮಯಂತೆ ಪ್ರತಿಪಾದ್ಯನಾದವನು ಭಗವಂತ. ಅಕ್ಷರ ಪುರುಷ ಅಂತ ಭಗವಂತನನ್ನ ಕರೀತಾ ಇದ್ದಾರೆ. ಅಂತಹ ಭಗವಂತನ ಮಹಿಮೆಯನ್ನ ನಿತ್ಯದಲ್ಲಿ ಅನುಸಂಧಾನ ಮಾಡಿ, ಬ್ರಹ್ಮದೇವರಿಂದ ಮೊದಲುಗೊಂಡು ತೃಣಾಂತ ಪರ್ಯಂತರವಾಗಿ, ಹುಲ್ಲಿನ ಪರ್ಯಂತರವಾಗಿ ನಿತ್ಯದಲ್ಲಿ ತಾರತಮ್ಯ ಅನುಸಂಧಾನ ಮಾಡಿ. ಅದು ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ವೇದ ಮುಖ್ಯ ತೃಣಾಂತ ಜೀವರ ಭೇದಗಳ ನರಿತಿ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಸುವುದು. ನಿತ್ಯದಲ್ಲಿ ಚಿಂತನೆ ಮಾಡಿ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ದೀಪಂಗಳು ಮೊಟ್ಟಾಣಳ ಲಯಗತ ತಿಮಿರಗಳ ತಾ ಪರಿಹರ ಗೈಸಿ ತದ್ಗತ ಪದಾರ್ಥ ತೋರ್ಪಂತೆ ಸೌಪರಣಿ ವರವಹನು ತಾ ಬಹುರೂಪನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೇ. ಇದು ನೋಡ್ರಿ, ಭಗವಂತನ ಒಂದೊಂದು ಪದ್ಯಗಳಲ್ಲೂ ಭಾರಿ ವಿಶೇಷವಾಗಿ ಮಹಾಮಹಿಮೆಯನ್ನು ತಿಳಿಸ್ತಾರೆ. ಭಗವಂತ ಸರ್ವತ್ರ ವ್ಯಾಪ್ತ. ನಾವು ಮೊದ್ಲಿಂದನೂ ಅದನ್ನು ಹೇಳ್ತಾ ಬಂದಿದ್ದೇವೆ. ಪ್ರತ್ಯಕ್ಷವಾಗಿ ಭಗವಂತನನ್ನ ಎಲ್ಲ ಕಡೆ ನೋಡಿದಂತ ಮಹಾಜ್ಞಾನಿಗಳು ಇದೇ ಭಾರತ ಭೂಮಿಯಲ್ಲಿ ಆಗೋಗಿದ್ದಾರೆ. ನಿತ್ಯದಲ್ಲಿ ಭಗವಂತನ ಅನುಸಂಧಾನ ಮಾಡುವಂಥವ್ರು. ಜಗನ್ನಾಥ ದಾಸ್ ಹೇಳ್ತಾರೆ, ಸರ್ವತ್ರದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಅದನ್ನು ಉದಾಹರಣೆ ಕೊಟ್ಟರು. ಒಂದು ದೀಪ ಇದೆ, ಒಂದು ದೀಪದಿಂದ ಅನೇಕ ದೀಪಗಳನ್ನ ಹಚ್ತಾರೆ. ಹಚ್ಚಿದ ಕೂಡಲೇ ಆಪಣಾಲಯಗತ ಅಂದ್ರೆ ವ್ಯಾಪಾರ ಮಾಡತಕ್ಕಂತಹ ಅಂಗಡಿ ಮನೆಯಲ್ಲಿ ಪದಾರ್ಥಗಳು ಕಾಣಿಸ್ತಿರೋದಿಲ್ಲ. ಯಾವಾಗ ದೀಪ ಹಚ್ತಾರೋ ಅಂಧಕಾರ ಇರ್ತದೆ, ಕತ್ತಲಿರ್ತದೆ. ದೀಪ ಹಚ್ಚಿದ ಕೂಡಲೇ ತಿಮಿರಗಳು
ಎಲ್ಲ ಕತ್ತಲು ಹೋಗಿ ತಾ ಪರಿಹರ ಗೈಸಿ ದೀಪಗಳು ಹೇಗೆ ಬೆಳಕನ್ನು ಕೊಡ್ತಾವೋ, ಪದಾರ್ಥಗಳು ಕಾಣಿಸ್ತಾವೋ, ತೋರ್ಪಂತೆ ಕಾಣೋ ಹಾಗೆ ಮಾಡ್ತಾವೋ, ಹಾಗೆ ಸೌಪರ್ಣಿವರ ಅಂದ್ರೆ ವೇದಾಭಿಮಾನಿಯಾಗಿರುವಂತಹ ಗರುಡ ದೇವರೇ, ಅವನನ್ನೇ ವಾಹನವಾಗಿ ಉಳ್ಳಂತಹ ವಾಹನವಾಗಿ ಉಳ್ಳಂತಹ ತಾ ಬಿಂಬರೂಪಿ ಪರಮಾತ್ಮ ದೀಪ ಸದೃಶನಾಗಿ ಅಂಶ ರೂಪದಿಂದ ಎಲ್ಲರಲ್ಲಿ ಇದ್ದು ಅಂದ್ರೆ ಜೀವಾಂತರ್ಯಾಮಿಯಾಗಿ ಇದ್ದು ಬಹುರೂಪದಿಂದ ಹರಿ ಅನ್ನುವಂತಹ ರೂಪದಿಂದ ಅಂದ್ರೆ ಸಾಮೂಹಿಕವಾಗಿ ಎಲ್ಲ ಜೀವರಲ್ಲಿರುವಂತಹ ಬಿಂಬ ರೂಪಕ್ಕೆ ಶಾಸ್ತ್ರ ಕೊಟ್ಟಿರುವಂತಹ ಹೆಸರು ಹರಿ ಅಂತ ಭಗವಂತನ ಹೆಸರು. ಆ ರೂಪದಿಂದ ಇದ್ದು ಭಗವಂತ ಎಲ್ಲ ಕೆಲಸಗಳನ್ನ ಮಾಡ್ತಾನೆ. ಒಂದೇ ಎರಡೇ ಅಂತಲ್ಲ, ಮಾಡಿ ಒಂದು ಬಹಳ ಮಾತು ಹೇಳ್ತಾರ. ಮಾತು ಎಷ್ಟೆಲ್ಲ ಮಾಡ್ತಾನೆ, ಮಾಡಿನೂ ತಿಳಿಸದಲೇ ನಾ ಮಾಡಿದ್ದೀನಿ ಅಂತ ಒಂದ್ ದಿವ್ಸ ಹೇಳೋದಿಲ್ಲ. ಒಂದು ಫ್ಯಾನ್ ಕೊಟ್ಟಿರ್ತಾರೆ ದಾನ, ಉದಾಹರಣೆಗೆ ಹೇಳಬೇಕು ಅಂದ್ರೆ ಒಂದು ಫ್ಯಾನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಹೆಸರು ಬರೆದಿರ್ತಾರೆ. ಯಾಕೆ ಇವನ್ ಕೊಟ್ಟಿದ್ದು ಅಂತ ಗೊತ್ತಾಗ್ಬೇಕಲ್ಲ. ಗೋಡೆ ಮೇಲೆ ಹೆಸರು ಬರೆದಿರ್ತಾರೆ, ರೂಮ್ ಮುಂದೆ ಇಂಥವ್ರು ದಾನ ಕೊಟ್ಟಿದ್ದಾರೆ. ದೇವರು ಮಕ್ಕಳಿಗೆ ತಮ್ಮ ಹೆಸರಿಡ್ತಾರೆ. ಭಗವಂತನ ಹೆಸರಿಡ್ರಿ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಈ ಶರೀರವೇ ನಮ್ದಲ್ಲ, ಭಗವಂತ ಕೊಟ್ಟಿರುವಂತಹ ಭಿಕ್ಷೆ ಇದು. ದೇವರೇನಾದ್ರೂ ನಾವ್ ಹೆಸರು ಹಾಕೊಂಡಂಗೆ ತನ್ನ ಹೆಸರನ್ನು ಹಾಕೊಳ್ಳಿಕ್ ಶುರು ಮಾಡದ ಅಂದ್ರೆ ಜಾಗನೇ ಸಾಕಾಗೋದಿಲ್ರಿ. ಎಲ್ಲವೂ ಭಗವಂತಂದೇ ಪದಾರ್ಥ. ಈಶಾವಾಸ್ಯಮಿದಂ ಸರ್ವಂ, ಅದನ್ನಿಲ್ಲಿ ಚಿಂತನೆ ಮಾಡಿ ಅಂತಾರೆ. ತಿಳಿಸದಲೆ ಏನು ಹೇಳೋದಿಲ್ಲ, ಎಲ್ಲ ಭಗವಂತ ಮಾಡ್ತಾನೆ. ನಿಂತು ಯಥೇಷ್ಟವಾಗಿ ಮಾಡ್ತಾನೆ. ಮಹಿಮೆಯನ್ನ ಅವಾಗ ತೋರಿಸ್ತಾನೆ ಇರ್ತಾನೆ. ಆದ್ರೂ ನಾವು ಮಂಡ್ರು ಭಂಡತನದಿಂದ ಒಪ್ಕೊಳ್ಳೋದಿಲ್ಲ. ನಾನೇ ಮಾಡಿದ್ರಿ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಎಚ್ಚರ ಕೊಡ್ತಾರೆ. ತನ್ನ ಮಾಹಾತ್ಮೆಯನ್ನ ತೋರಿಸ್ತಾನೇ ಇರ್ತಾನೆ. ಜೀವ ಸ್ವತಂತ್ರ, ಭಗವಂತ ಸ್ವತಂತ್ರ. ಹೆಜ್ಜೆ ಹೆಜ್ಜೆಗೂ ನಮಗೆ ಗೊತ್ತಾಗ್ತಿರ್ತದೆ. ಆದರೂ ನಾನೇ ಸ್ವತಂತ್ರ, ನನ್ನಿಂದನೇ ಎಲ್ಲ, ನನಗೆ ಎಲ್ಲರೂ ಅಧೀನರಾಗಿರಬೇಕು ಅನ್ನುವಂತಹ ಹುಚ್ಚು ಭ್ರಮೆಯಲ್ಲಿ ನಾವೆಲ್ಲ ಕಡೆ ಓಡಾಡ್ತಾ ಇರ್ತೀವಿ. ಜ್ಞಾನಿಗಳು ಹಾಗಲ್ಲ. ಭಗವಂತ ನಿತ್ಯದಲ್ಲಿ ಎಲ್ಲ ಕರ್ಮಗಳನ್ನ ಮಾಡಿಸ್ತಾನೆ ಅಂತ ತಿಳಿದು ಅನುಸಂಧಾನ ಮಾಡುತ್ತಾರೆ. ಅವರೇ ಮಹಾಜ್ಞಾನಿಗಳು ಅಂತಾರೆ ಜಗನ್ನಾಥದಾಸರು. ಇನ್ನು ಮುಂದಿನ ಪದ್ಯದಲ್ಲಿ ಬಹಳ ಮಹಿಮೆ ಇದೆ. ಅದನ್ನು ಮುಂದಿನ ದಿವಸ, ನಾಳಿನ ದಿವಸ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ.